ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಹಾನಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ದೆಹಲಿಯಲ್ಲಿ ಮೀಟಿಂಗ್ ಆಗುವ ಮೊದಲು ಬೆಂಗಳೂರಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್, ಕಿತ್ತಾಟಕ್ಕೆ ಬ್ರೇಕ್ ಹಾಕಿಸುವ ಲೆಕ್ಕಾಚಾರದಲ್ಲಿಯೇ ಈ ಮೀಟಿಂಗ್ ಅರೇಂಜ್ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ಹೈಕಮಾಂಡ್ ಸೂಚನೆಯ ಮೇರೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಸಿಎಂ ಸಿದ್ದರಾಮಯ್ಯನವರು ಕರೆದಿದ್ದಾರೆ. 2 ವಾರಗಳ ಬೆಳವಣಿಗೆಯಿಂದ ಪಕ್ಷ ಸರ್ಕಾರಕ್ಕೆ ಸಹಜವಾಗಿಯೇ ಡ್ಯಾಮೇಜ್ ಆಗಿದೆ. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ಸಿಗೆ ಮುಜುಗರ ತಂದಿದೆ. ಇದನ್ನು ಸರಿ ಮಾಡಬೇಕು ಅನ್ನುವಂತಹ ಉದ್ದೇಶವೇ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಉದ್ದೇಶ. ಈ ಮೂಲಕ ಪಕ್ಷದಲ್ಲಿನ ಬಣಗಳ ಕಿತ್ತಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕೋದು ಕೂಡ ಉದ್ದೇಶ. ಸಿಎಂ ಡಿಸಿಎಂ ನಡುವೆ ಸಮನ್ವಯತೆಯನ್ನು ಕಾಪಾಡೋದು, ಯಾವುದೇ ಗೊಂದಲ ಇಲ್ಲ ಅಂಥೇಳಿ ಪೋರ್ಟ್ರೈ ಮಾಡುವಂತಹ ಉದ್ದೇಶ. ಇದೇ ಉದ್ದೇಶವನ್ನು ಇಟ್ಕೊಂಡು ಈಗ ಈ ಮೀಟಿಂಗನ್ನು ಕರೆದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲೇನೋ ನಿರ್ಣಯ ಆಗಿಬಿಡುತ್ತೆ, ಇಲ್ಲೇನೋ ಮಹತ್ವದ ಕ್ರಮವನ್ನು ತೆಗೆದುಕೊಂಡು ಬಿಡ್ತಾರೆ, ಒಮ್ಮತದ ನಿರ್ಧಾರಕ್ಕೆ ಬರ್ತಾರೆ ಅಂದರೆ ಅದು ಆಗಲ್ಲ. ಇಲ್ಲಿ ಕೇವಲ ನಾವಿಬ್ಬರೂ ಕೂಡ ಜೋಡೆತ್ತುಗಳು, ಒಗ್ಗಟ್ಟಾಗಿಯೇ ಇದ್ದೇವೆ, ಈ ವಿಚಾರಗಳೆಲ್ಲವೂ ಕೂಡ ಶುದ್ಧ ಸುಳ್ಳು ಅಂತ ಹೇಳೋದಕ್ಕೆ ಹೊರಟಿದ್ದಾರೆ ಹೊರತು ಮತ್ಯಾವುದೇ ರೀತಿಯ ಒಮ್ಮತದ ನಿರ್ಧಾರ ಆಗಲಿ, ಸಮಾಲೋಚನೆಗಳಾಗಲಿ ಇವೆಲ್ಲವೂ ಕೂಡ ನಡೆಯುವ ಸಾಧ್ಯತೆಗಳು ತೀರಾ ವಿರಳ, ಕಡಿಮೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡೋದಕ್ಕೆ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ರಾಷ್ಟ್ರೀಯ ಕಾಂಗ್ರೆಸ್ಗೆ ರಾಜ್ಯವೇ ಒಂದು ರೀತಿ ಈಗ ಬ್ಯಾಕ್ ಬೋನ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ, ನಾಜೂಕಾಗಿ ಪರಿಸ್ಥಿತಿಯನ್ನು ವರಿಷ್ಠರು ನಿಭಾಯಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿರೋದು ಕೂಡ ಗೊತ್ತಾಗ್ತಾ ಇದೆ. ಇವತ್ತಿನ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆಲ್ಲದಕ್ಕೂ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂಥೇಳಿ? ಪ್ರೇಮ್, ಖಂಡಿತವಾಗಿ ಕೂಡ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ಹಂತದ ಕದನ ವಿರಾಮಕ್ಕೆ ಸಾಕ್ಷಿ ಆಗ್ಬೋದು ಅಷ್ಟೇ. ಆದರೆ ಇದು ನಿರಂತರವಾಗಿ ಈ ಪ್ರಕ್ರಿಯೆಗಳೇನೆಲ್ಲ ಆಗಬೇಕು ಒಳಗಡೆ ಅದು ನಡೀತಾ ಇರುತ್ತೆ. ಯಾಕೆಂದರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಂದರೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಕ್ಲೈಮ್ ಏನಿದೆ ಆ ಕ್ಲೈಮನ್ನು ನಿಲ್ಲಿಸೋದಕ್ಕೆ ಹೋಗೋದಿಲ್ಲ. ಸ್ಪಷ್ಟವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲೂ ಕೂಡ ತಮ್ಮ ಕ್ಲೈಮ್ ಏನಿದೆ ಆ ಕ್ಲೈಮನ್ನು ಹೇಳ್ತಾರೆ. ಜೊತೆಗೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೇವೆ, ನೀವು ಕೊಟ್ಟ ಮಾತಿನಂತೆ ನೀವು ನಡೆದುಕೊಳ್ಬೇಕು ಅಂತ ಸೂಕ್ಷ್ಮವಾಗಿ ಹೇಳ್ಬೋದು. ಜೊತೆಗೆ ಅವರ ಆಪ್ತರು ಮತ್ತು ಇವರ ಆಪ್ತರು ಅಂದರೆ 2 ಕಡೆಗಳಿಂದಲೂ ಕೂಡ ಒಂದು ರೀತಿಯಲ್ಲಿ ಸ್ಪಾರ್ಕ್ ಆಗ್ತಾ ಇದೆ, ಅಂದರೆ ಹೇಳಿಕೆಗಳ ಮೂಲಕ. ಹಾಗಾಗಿ ಅದನ್ನು ಎಲ್ಲೋ ಒಂದು ಕಡೆ ತಡೆ ಹಿಡಿಯುವಂಥ ಪ್ರಯತ್ನಕ್ಕೆ ಇಬ್ಬರು ಕೂಡ ಮುಂದಾಗ್ಬೋದು. ಜೊತೆಗೆ ಈ ಒಂದು ವಿಧಾನಸಭೆ ಅಧಿವೇಶನ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ವಿರೋಧ ಪಕ್ಷಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಹಾಗಾಗಿ ನಾವು ಒಟ್ಟಾಗಿ ನಾವು ಎಲ್ಲವನ್ನು ಕೂಡ ನಿಭಾಯಿಸಬೇಕಾಗತ್ತೆ. ಈ ನೆಲೆಯಲ್ಲಿ ಒಂದು ಮೆಸೇಜ್ ಪಾಸ್ ಮಾಡೋಣ ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದು ಆ ಒಂದು ಸಂದೇಶವನ್ನು ಬಹಿರಂಗವಾಗಿ ಕೊಡ್ಬೋದಷ್ಟೇ. ಆದರೆ ಏನೇ ತೀರ್ಮಾನಗಳಿದ್ರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ನಡಿಬೇಕಾಗತ್ತೆ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಇರತಕ್ಕಂಥ ಆಪ್ಷನ್ಗಳೇನೆಂದ್ರೆ ಸದ್ಯಕ್ಕೆ ಇದನ್ನ ಬಗೆಹರಿಸ್ತೀವಿ ನಾವು, ಆದರೆ ವಿಧಾನಸಭೆ ಅಧಿವೇಶನ ಮುಗಿಲಿ ಅಲ್ಲಿ ತನಕ ವೇಟ್ ಮಾಡಿ ಅಂತ ಹೇಳ್ಬೋದು. ಅಥವಾ ಸಂಕ್ರಾಂತಿ ಆಗಲಿ, ಸಂಕ್ರಾಂತಿ ಬಳಿಕ ನಿಮ್ಮಿಬ್ಬರಿಗೂ ಯಾವ ರೀತಿ ನಾವು ಸಂದೇಶವನ್ನು ಕೊಡಬೇಕು ಆ ಸಂದೇಶವನ್ನು ಕೊಡ್ತೇವೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ನ ತೀರ್ಮಾನವೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಇವತ್ತಿನ ಕಾವೇರಿ ಟಿಫನ್ ರೂಮ್ನ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ ಇದು ಕೇವಲ ಇಬ್ಬರ ನಡುವೆ ಸೂಜಿ ದಾರದ ಒಂದು ಸಭೆ ಆಗುತ್ತೆ ಹೊರತು ಬೇರೆ ಯಾವುದೇ ರೀತಿಯ ರಿಸಲ್ಟ್ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೊರಬರೋದಕ್ಕೆ ಚಾನ್ಸೇ ಇರೋದಿಲ್ಲ. ಆದ್ರೆ ತಕ್ಷಣಕ್ಕೆ ಎಲ್ಲ ಒಂದ್ ಕಡೆ ಆ ಒಂದು ಬಹಿರಂಗವಾಗಿ ಏನ್ ಸ್ಪಾರ್ಕ್ ಇತ್ತು ಅದು ಒಂದ್ ರೀತಿಯಲ್ಲಿ ಕಡಿಮೆ ಆಗ್ಬೋದು ಅಂತಾನೆ ಹೇಳ್ಬೋದು. ಪ್ರೇಮ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದ್ವಿ. ಅಂದ್ರೆ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತಹ ಪ್ರಯತ್ನಕ್ಕೆ ಮುಂದಾಗ್ಲಾಗ್ತಾ ಇದೆ. ಇದಕ್ಕೆ ಉದಾಹರಣೆ ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್.